ಏನ್ ಮಾಡ್ತಾ ಇದ್ರ ಕುತ್ಕೊಂಡು? ಏನು ಇಲ್ಲ ಸಾಣೆ, ಸುಮ್ಮನೆ ಕುತ್ಕೊಂಡಿದ್ದೆ. ಬಾ ಕುಕ್ಕ ಬಾ. ಅಲ್ಲ ಕಣೆ ಮಧು, ಏನದು ಕೈಯಾಗಿ ಆತ ಹಿಡ್ಕೊಂಬಂದಿದ್ಯಾ? ಏನದು? ಜಾಮೂನ್ ಮಾಡಿದ್ದೆ ಅತ್ತೆ, ಅದಕ್ಕೆ ತಗೊಂಬಂದೆ ನಿಮ್ಗೆ ಕೊಡೋಣ ಅಂತಾನ. ಹೌದಾ, ಜಾಮೂನ ತತ್ತ ಇಲ್ಲಿ ತಗೊಳ್ಳಿ ಅತ್ತೆ, ತಿನ್ನಿ. ಜಾಮೂನು ನಮ್ಮ ಮನೆಗೆ ಒಂದ್ಸಲ ಮಾಡಿದ್ಲೇನೋ ನಂದಿನಿ, ಅವಾಗ ಕೊಟ್ಟಿದ್ಲು. ಮತ್ತೆ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಮ್ಗಂತೂ ಕೊಟ್ಟಿಲ್ಲ. ಕುಕ್ಕ ಜಾಮೂನ್ ಮಾಡ್ದ ಈಗ? ಅಯ್ಯೋ ಈಗೆಲ್ಲ ಮಾಡಿದ್ದು, ರಾತ್ರಿನೇ ಉಂಡೆ ಕಟ್ಟಿ ಕರ್ದು ಇಕ್ಕಿದ್ದೆ, ಪಾಕದಾಗ ಹಾಕಿ ಈಗ ಈ ತರ ಆಗಿದಾವೆ. ರಾತ್ರಿ ನೀವು ಆಲೆ ಮನೆ ಕಂಡಿದ್ರಿ, ನಿಮಗೆ ಹೇಳ್ಬಾರ್ದು, ಸರ್ಪ್ರೈಸ್ ಕೊಡೋಣ ಅಂತ ಹೇಳಿರ್ಲಿಲ್ಲ. ಸರಿ ಬಿಡಮ್ಮ, ಹೆಂಗ ಜಾಮೂನ್ ಮಾಡಿದ್ಯಲ್ಲ ತಿಂಬಾನ. ಅಲ್ಲ ಕಣೆ, ಹಂಗೇನೆ ಮನಗೂ ಒಂದೆರಡು ಇರ್ಸು, ಅವನಿಗೂ ಇಷ್ಟ ಇಂಥವಂದ್ರೆ, ಸ್ವೀಟು ಪಾಟು ಅಂದ್ರೆ ತಿಂತಾನೆ, ಜಾಮೂನ್ ಅಂದ್ರೆ ಇರ್ಸಿದ್ಯಾ ತಾನೆ? ಅತ್ತೆ ಇರಿಸ್ತಂಗಿರ್ತೀನ ಹೇಳ್ರಿ, ಅವ್ರಿಗೆ ಇರಿಸ್ತಂಗೆ ಎಲ್ಲ ತಿಂಬಕ್ಕಾಗತ್ತ? ನಾವಿಬ್ರೇನೆ ಇನ್ನು ಮಸ್ತಾಗಿದ್ದಾವೆ, ನಾಳೆ ತಿಂದ್ರೂ ಆಗ್ತವೆ ಬಿಡಿ. ಹೌದಾ, ಒಳ್ಳೆ ಕೆಲಸ ಮಾಡ್ದೆ ತಗ. ಏಯ್ ರಾಜಿ, ಏನ್ ಮಾಡ್ತಿದ್ರ ನೀವಿಬ್ರು? ಅಜ್ಜಿ ಏನಜ್ಜಿ? ಏನದು? ಏನೋ ತಿಂತಾ ಕುತ್ಕೊಂಡಿದ್ರ ಇಬ್ರು? ಜಿ ಅದು ಜಾಮೂನ್ ಮಾಡಿದ್ದೆ, ಅದಕ್ಕೆ ಅತ್ತೆಗೆ ಹಾಕೊಟ್ಟೆ ಒಂದೆರಡ, ತಿಂತಾ ಕುತ್ಕೊಂಡಿತ್ತು. ನಾನು ಒಂದೆರಡು ತಿಂದೆ, ನಿಮ್ಗೂ ಒಂದೆರಡು ಹಾಕೊಂಬರ್ಲ, ಚೆನ್ನಾಗಿದಾವೆ, ತಿಂತೀರಾ? ನಮ್ಮನೆಗೆ ಜಾಮೂನ ಅಲ್ವೇ? ಅಲ್ಲ, ನಮ್ ಸಿದ್ಧ ಸೆನಕ್ಕಿಲ್ಲ ಅಂತ ಕಾಲು ಉಳಿಸ್ಕೊಂಡು ಆಸ್ಪತ್ರೆಗಿದ್ದಾನೆ, ಇನ್ನ ಬಂದಿಲ್ಲ. ಇವತ್ತು ಬರ್ತಾರೆ ಅಂತ ನಾ ಹೇಳ್ತಿದ್ರು, ಇನ್ನ ಬಂದಿಲ್ಲ. ಅಂತದ್ರಾಗೆ ನೀವು ನೋಡಿದ್ರೆ ಜಾಮೂನ್ ಮಾಡ್ಕೊಂಡು ಅಲ್ಕಿಸ್ಕೊಂಡು ತಿಂತ ಕೂಕೊಂಡಿದ್ರಿ. ನಿಮ್ಗೇನು ಅನ್ಸಲ್ಲ ಒಂದಿಟ್ಟುನು? ಅಲ್ಲ, ಅವನ ಆಸ್ಪತ್ರೆಗೆ ಹೋಗಿ ಮನೆಗೆ ಬರೋದಕ್ಕೆ ನಾವ್ಯಾಕೆ ಜಾಮೂನ್ ತಿನ್ಬಾರ್ದತ್ತೆ? ಯಾಕೆ ತಿನ್ಬಾರ್ದು? ಏನ್ ಹೊಟ್ಟಸ್ಕೊಂಡು ಹಂಗೆ ಇರ್ಬೇಕಾ? ಅವನ ಆಸ್ಪತ್ರೆಗೆ ಹೋಗೇನಪ್ಪ ನೀ ಸೆನಕ್ಕಿಲ್ಲ ಅಂತಾನ, ನೀನು ಗನವಾದಾಗ ಉಂಡೋದೆ. ಏ ರಾಜಿ, ಏನ್ ನಿನ್ಗೆ ತಿಳಿದು ಮಾತಾಡ್ತೀಯ ಅಥವಾ ತಿಳಿದಲ್ಲೇ ಮಾತಾಡ್ತೀಯೋ? ಅಲ್ವಾ ಕಣೆ, ಉಂಬತ್ಕು ಈ ಇಂಥ ಸ್ವೀಟು ಪಾಟು ತಿಂಬತ್ಕು ವ್ಯತ್ಯಾಸ ಇಲ್ವೇನೆ? ಒಬ್ರು ಮನೆಯಾಗೆ ಸೆನಕ್ಕಿಲ್ಲ ಅಂತ ಆಸ್ಪತ್ರೆ ಸೇರೆ ಇವತ್ತು ಆಸ್ಪತ್ರೆಯಿಂದ ನಾ ಬರ್ತಾ ಇದ್ದಾನೆ. ಇಂಥದ್ದೆಲ್ಲ ಮಾಡ್ಕೊಂಡು ತಿಂತಾ ಇದಿರಲ್ಲ, ನಿಮ್ಗೆ ಏನೂ ಅನ್ನಿಸ್ತಾ ಇಲ್ವಾ? ನಮ್ಗೇನು ಅನ್ನಿಸ್ಬೇಕಜ್ಜಿ? ಇದ್ಯಾಕೆ ಹಿಂಗೆ ಆಡ್ತಾ ಇದ್ದೀರಾ? ಜಾಮೂನ್ ತಿನ್ಬೇಕು ಅನ್ನಿಸ್ತು, ಮಾಡ್ಕೊಂಡು ತಿಂತಾ ಇದೀವಿ. ಅಯ್ಯೋ, ನೀನು ತಿನ್ನು ಅಂತ ಹೇಳಿದ್ರೆ ಬೇಡ ಅಂತಿದ್ಯಲ್ಲ. ಬೇಡಮ್ಮ ಬೇಡ, ನೀವೇ ತಿನ್ರಿ. ನಿಮ್ಗೆ ಒಂದಿಟ್ಟು ಮನುಷ್ಯತ್ವ ಅನ್ನೋದು ಇಲ್ಲ. ಅಲ್ಲ, ಸಿದ್ದನಿಗೆ ಸೆನಕ್ಕಿಲ್ಲ ಅಂತೇಳಿ ನಾವು ಗೋಳಾಡ್ಕೊಂಡು ಕೂಕಮಕ್ಕಾಗುತ್ತಾ? ಅದೇ ಅಪ್ಪ, ಬಾರೆ ಮಧು, ನಾವು ಅಲ್ಲೆಲ್ಲಾದ್ರೂ ಒಳಗೆ ರೂಮ್ನಾಗೆಲ್ಲಾದ್ರೂ ಕುತ್ಕೊಂಡು ತಿಂಬ ನಡಿಯಮ್ಮ. ಇವ ಜಿತೆಗೆ ಇಲ್ಲಿ ತಿಂಬಕ್ಕೂ ನಮ್ಗೆ ಸ್ವಾತಂತ್ರ್ಯ ಇಲ್ಲ. ನಡಿ ನಡಿ ಒಳಕ್ ಹೋಗೋಣ. ಇವ್ರ ಕಣ್ಣಿಗೆ ಬೀಳೋದೇ ಬೇಡ, ಹಂಗ್ ಕುತ್ಕೊಂಡು ತಿಂಬಾನ ನಡಿ. ಎಷ್ಟು ಹೇಳಿದ್ರು ಅಷ್ಟೇ, ನಾಯಿ ಬೋಲ ಅಡ್ಡೊಂಕು. ಅಲ್ಲ, ಅವನ್ನ ಆಸ್ಪತ್ರೆಗೆ ಹೋಗಿ ಒಂದ್ ಸಾರಿ ನೋಡ್ಕೊಂಡು ಬರಕ್ಕಾದ್ರೂ ಆಗ್ಲಿಲ್ಲ. ಹೋಗ್ಲಿ, ಇವತ್ತು ಬರ್ತಾನಲ್ಲ, ಅವನ್ನ ಯಾವಾಗ ಬರ್ತಾನೆ ಏನು ಫೋನ್ಗಿನ್ ಮಾಡಿ ಕೇಳೋಣ ಅಂಬದು ಒಂದ್ ಈಟು ಇಲ್ಲ. ಕುತ್ಕೊಂಡು ಸ್ವೀಟ್ ತಿಂತ ಕುತ್ಕೊಂಡಿದ್ರ. ಅಯ್ಯೋ ಅಜ್ಜಿ, ನಂದಿನಿ ಬಂದ್ರ? ಸಿದ್ಧ ಸಿದ್ಧ, ಕಾಲು ಹೆಂಗಾಯ್ತು? ನೋವೆಲ್ಲ ಕಮ್ಮಿ ಆತೇನೋ? ಹ್ಞೂ ಅಜ್ಜಿ, ನೋವೆಲ್ಲ ಕಮ್ಮಿ ಆಗೈತೆ, ಆದರೂ ಇನ್ನೊಂದು ಸ್ವಲ್ಪ ಓಡಾಡೋಕ್ಕಾಗಲ್ಲ, ಸರಿಯಾಗಿ ಕಾಲೋರಿ. ಹೌದಾ? ಅಯ್ಯೋ ನನ್ನ ಮೊಮ್ಮಗನೇ, ಎಂಥ ಕೆಲಸ ಆಯಿತು. ಕಷ್ಟಪಟ್ಟು ಕೆಲಸ ಮಾಡೋ ನಿಮಗೆ ಹಿಂಗಾಗ್ಬೇಕಾ? ದೇವ್ರಿಗೆ ಕಣ್ಣೇ ಇಲ್ಲ. ದುಡ್ಕೊಂಡು ತಿಂಬಾರ್ಗೆ ಹಿಂಗೆ ಮಾಡ್ತಾನೆ. ಕುತ್ಕೊಂಡು ಆರಾಮಾಗಿ ಲಲ್ಲೆ ಹೊಡಿತಿರ್ತವೆ, ಅಂಥವಕ್ಕೇನು ಆಗಲ್ಲ. ಬಾ ಬಾ ಒಳಿಕೆ ಬರ್ರಿ, ಒಳಗೆ ಬರ್ರಿ. ಇದು ಹುಷಾರಾಗಿ ನಡಿ ನಡಿ ಒಳಿಕೆ. ನೀನು ಹೋಗು, ನಾನು ಇವ್ರನ್ನ ನೋಡ್ಕೊಂತೀನಿ, ನೀನು ಹೋಗೋಣ. ಸರಿ ಆಯ್ತು ನಂದಿನಿ, ಹುಷಾರು. ಸಿದ್ದು ಬರ್ತೀನಿ, ಹುಷಾರು. ಸರಿ ಆಯ್ತು ಸೂರ್ಯ, ಹೋಗು ನೀನು. ಬಾರ ಒಳಿಕೆ ಬಾ. ಚೆನ್ನಾಗಿದ್ಯೇನೋ? ಕಾಲು ವಾಸಿ ಆತೇನೋ? ಏನ್ ಹೇಳಿರೋ ಡಾಕ್ಟ್ರು? ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ವಾಸಿ ಆಗುತ್ತೆ, ಒಂದು 2 ದಿವಸ ಎಲ್ಲೂ ಓಡಾಡಬೇಡ ಜಾಸ್ತಿನ ಅಂತ ಹೇಳವ್ರೆ ಚಿಕ್ಕಮ್ಮ. ಹಸುಗಳೆಲ್ಲ ಎಲ್ಲಿ? ಹಸುಗಳ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ಹಸುಗಳು ಅಲ್ಲ ಇದಾವೆ. ಅಯ್ಯಪ್ಪಗೆ ಹೇಳಿದೀನಿ, ಹನುಮಂತಪ್ಪಗೆ ನೋಡ್ಕೇಳಪ್ಪ, ನಮ್ಮ ಸಿದ್ಧ ಬತ್ತಾನೆ ಆಸ್ಪತ್ರೆಯಿಂದ ಇವತ್ತು ಅಂತಂದೆ. ಒಂದ್ ದಿವಸ ನೋಡ್ಕೊಂತೀನಿ ಅಂತ ಹೇಳವನಿ. ನೋಡೋಣ ಬಿಡು, ನಾಳೆ ದಿವಸ ಯಾರು ನೋಡ್ಕೊಂತಾರೋ ಏನು. ನಡಿ ನೀನು ಒಳಗೆ ಮೊದ್ಲು. ಕುತ್ಕೊಳ್ರಿ ಕುತ್ಕೊಳ್ರಿ. ನೀರು ಕುಡಿತೀರಾ? ಬೇಡ ನಂದಿನಿ, ನೀರು ಬೇಡ, ಏನು ಬೇಡ. ಹೋಗು, ನೀನು ಕುಡಿಯಂಗಿದ್ರೆ ಕುಡ್ಬಾ ಹೋಗು. ನನಗೆ ಬಾಯರ್ಸೆ ಐತೆ, ಈ ಬ್ಯಾಗ್ ಒಳಗಿಟ್ಟು ನೀರು ಕುಡ್ದು ಬರ್ತೀನಿ. ಇಲ್ಲೇ ಕುತ್ಕೊಂಡಿರಿ. ಸಿದ್ಧ ಸಿದ್ಧ, ಅಯ್ಯೋ ನನಗಂತೂ ನಿನ್ನ ನೋಡಕ್ ಬರಕ್ಕೆ ಆಗಲಿಲ್ಲ ಕಣು. ನನ್ನ ಯಾರು ಕರ್ಕೊಂಬರ್ಲಿಲ್ಲ, ಇಲ್ಲಿದ್ರೆ ಬತ್ತಿದ್ದೆ. ನನಗೆ ನಿಂದೇ ಚಿಂತೆ ಆಗಿತ್ತು. ಯಾತಾಗ ಫೋನ್ ಮಾಡಿಸಿದ್ದೆ, ನಂದಿನಿ ಸೆನಕೈದಾರೆ ಬತ್ತೀವಿ ನಾಳಿಕೆ ಅಂತ ಅಂದ್ಲ, ಅದಕ್ಕೆ ಸುಮ್ಮನಾದೆ. ಸೆನಕೈದಿ ತಾನೆ? ಹ್ಞೂನಜ್ಜಿ, ನಾನು ಚೆನ್ನಾಗಿದ್ದೀನಿ, ಸ್ವಲ್ಪ ದಿನದಲ್ಲೇ ವಾಸಿ ಆಗುತ್ತೆ ಅಂತ ಹೇಳೋರು ಡಾಕ್ಟ್ರು. ಬಿಡು, ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ, ಸುಮ್ಮನಿರು, ನನಗೇನು ಆಗಿಲ್ಲ. ಸಿದ್ಧ, ಜಾಮೂನ್ ಮಾಡಿದಾಳೆ ಮಧು, ತಿಂತೀಯೇನೋ? ಜಾಮೂನ? ಯಾಕೆ ಚಿಕ್ಕಮ್ಮ ಇವಾಗ? ಯಾಕೂ ಇಲ್ಲ ಕಣೋ, ಅದೇ ನಿನ್ನ ಆಸ್ಪತ್ರೆಯಿಂದ ಬಂದ್ಯಲ್ಲ, ಅದಕ್ಕೆ ನೀನು ಹುಷಾರಾಗಿ ಬಂದ್ಯಲ್ಲ ಅಷ್ಟೇ, ಅದಕ್ಕೇನೆ ಸ್ವೀಟ್ ಮಾಡಿದೀವಿ ನಮ್ಮ ಮನೆಗೆ, ತಗೊಳ ತಿನ್ನು. ಹೌದಾ? ಸ್ವೀಟಾ? ಬೇಡ ಚಿಕ್ಕಮ್ಮ, ನಮಗೇನು ಬೇಡ.
ಏ ರಾಜಿ, ಸಾಕು ನಿನ್ ನಾಟಕ ಆಡಿದ್ದು. ತಗೊಂಡೋಗಿ ತಿನ್ನೋಗಿ ಎಲ್ಲಾನ ಕುಕ್ಕೊಂಡು. ಇಲ್ಲಿ ತಲೆ ತಿನ್ಬೇಡ. ಅಯ್ಯೋ ಯಾಕತ್ತೆ ಹಿಂಗಂತ ಇದ್ಯಾ? ನಾವು ಜಾಮೂನ್ ಮಾಡಿದ್ದು ನಿಜವಾಗ್ಲೂ ಸಿದ್ಧ ಚೆನ್ನಾಗಾಗ್ಲಿ ಅಂತಾನೇನೆ. ಚೆನ್ನಾಗಾಗಿ ಬರ್ತಾನೆ ಇವತ್ತು ಅಂತ ಜಾಮೂನ್ ಮಾಡಿದ್ವಿ. ಅದ್ಯಾಕೆ ನೀನ್ ಹಂಗಾಡ್ತಾ ಇದ್ಯಾ? ಅಯ್ಯೋ ಅವನ್ಗೆ ಜಾಮೂನ್ ತಿನ್ನಕ್ಕೆ ಇಷ್ಟ. ತಾಳ ಸಿದ್ಧ ತಿನ್ನು ತಗ. ಬೇಕಾಗಿಲ್ಲ ನೀನ್ ಮಾಡಿರೋ ಜಾಮೂನು ಬೇಡ, ಏನು ಬೇಡ. ಸುಮ್ಮನೆ ಹೋಗು, ಆಚೆ ಹೋಗು. ಆಯ್ತು ಬಿಡಿ, ತಿಂದಿದ್ರೆ ನನಗೇನಂತೆ, ನಾನೇ ಎರಡು ಜಾಮೂನು ಜಾಸ್ತಿ ತಿಂತೀನಿ. ಬಾರೆ ಮಧು, ಎಲ್ಲಾದ್ರೂ ರೂಮ್ನ ಕುಕ್ಕೊಂಡು ತಿಂಬಾನ. ನಾವು ತಿಮ್ಮದ್ ನೋಡಿದ್ರು ಇವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ. ಬಾ ಬಾ. ಅಲ್ವೋ ಸಿದ್ಧ, ಹೊಲ್ದಾಗ ಓಡಾಡ್ಬೇಕಾರೆ ನೋಡ್ಕೊಂಡು ಓಡಾಡ್ಬೇಕು. ಹಸುಗಳು ತೀರ ಯಾವ್ದಾರು ಹೊಲ್ದಕ್ಕೆ ಹೋಗಿ ಮೇಯ್ದ್ರು ಮೇಯ್ತಾವೆ, ತೀರ ಒಂದು ಬೈಸ್ಕ. ಆದ್ರೆ ಹಿಂಗ್ ಮಾಡ್ಕೊಂಬೇಡ ಕಣೋ. ಈಗ ನೋಡೋ ಹಸುಗಳು ಯಾರು ನೋಡ್ಕೊಂತಾರೆ ಇವಾಗ? ಅದೇ ಅಜ್ಜಿ ನನಗೂ ಚಿಂತೆ ಆಗಿರೋದು. ನಮ್ಮ ಹಸುಗಳಿಗೆ ಒಂದು ದಿವಸನೂ ಹುಲ್ಲಾಕ್ತಂಗೆ ನೀರಿಕ್ತಂಗೆ ಇರಲಿಲ್ಲ. 2 ದಿವಸ ಆಯಿತು ಅವನ್ನ ನೋಡಿ ನಾನು. ಹೆಂಗೈದವೋ ಏನೋ ಪಾಪ. 2 ದಿವಸ ಸರಿಯಾಗಿ ಮೇಯ್ದಿರಲ್ಲ, ಏನೂ ಇಲ್ಲ. ಸಿದ್ಧ ಆಸ್ಪತ್ರೆಯಿಂದ ಬಂದ? ಯಾವಾಗ ಬಂದ್ಯೋ? ಈಗಿನ ಬಂದು ಕುಕ್ಕೊಂಡಿದ್ದೀನಿ ಕಣಣ್ಣ. ನಮ್ಮ ಹಸುಗಳು ನಿಮ್ಮ ಕೊಟ್ಟಿಗೆ ಇದಾವ? ಹೂನಪ್ಪ, ನಾನೇ ಮೇಯಿಸ್ದೆ ನೆನ್ನೆ ಇವತ್ತು. ಆದರೆ ನಮಗೆ ನೋಡ್ಕೊಂಬಕ್ಕಾಗಲ್ಲಪ್ಪ. 5 ಹಸುಗಳು ಇದ್ದಾವೆ. ಏನು ನೀನು ಕಾಲು ಉಣಿಸ್ಕೊಂಡಿದ್ಯಾ, ಆಸ್ಪತ್ರೆಗೆ ಹೋಗಿದ್ದೀರಾ, ಅಡ್ಮಿಟ್ ಮಾಡ್ಕೊಂಡವ್ರೆ ಅಂತಾನ ಯಾರೋ ಹೇಳ್ದು, ನನ್ನ ಮಗ ಹೇಳ್ದ. ಅದಕ್ಕೆ ನಾನು ನೋಡ್ಕೊಂಡೆ. ನಾಳೆಯಿಂದ ನನಗೆ ನೋಡ್ಕೊಂಬಕ್ಕಾಗಲ್ಲಪ್ಪ. ನಮ್ಮ ಮಂತಗೆ ಕೊಟ್ಟಿಗೆ ಹತ್ರನೇ ಇದ್ದಾವೆ, ಬಂದು ಹೊಡ್ಕೊಂಬರಿ ನಿಮ್ಮ ಹಸುಗಳ. ಅದಕ್ಕೆ ಹೇಳೋಗೋಣ ಅಂತ ಬಂದೆ. ನೀವು ಬಂದಿದ್ದೀರಾ ಅಂತಾನ ಯಾರೋ ಹಂಗಂದ್ರು. ಇವಾಗಿನ ಬಂದರು ಆಟೋದಾಗೆ ಅಂತಾನ, ಅದಕ್ಕೆ ಬಂದಪ್ಪ. ಚೆನ್ನಾಗಿದೆಯಾ ತಾನೇ? ಓಡಾಡಂಗಾಗಿದೆಯಾ ಈಗ? ಅಯ್ಯೋ ಇಲ್ಲ ಕಣಣ್ಣ, ಇನ್ನೂ ಓಡಾಡಂಗಿಲ್ಲ. ಏನೋ ಪರವಾಗಿಲ್ಲ, ನೋವು ಕಡಿಮೆ ಆಗೈತೆ. ಆದರೆ ಇನ್ನೂ ಸರಿಯಾಗಿ ಓಡಾಡೋಕ್ಕಾಗಲ್ಲ. ಈಗ ನೋಡಿಲ್ಲ, ಇದು ನೇತ ಕೊಟ್ಟಾರೆ ಸ್ಟಿಕ್ ಇದು ಹಿಡ್ಕೊಂಡೇ ಓಡಾಡಬೇಕಂತೆ. ಇಲ್ದಿದ್ರೆ ನನಗೆ ನೋವಾಗ್ತೈತೆ, ಜಾಸ್ತಿ ಓಡಾಡೋಕ್ಕಾಗಲ್ಲ. ಅದಕ್ಕೇನೆ ಇನ್ನೊಂದು ವಾರ ತನಕ ನೀನೇ ನೋಡ್ಕೊಳ್ಳೋಣ. ಅಯ್ಯಪ್ಪ ಇಲ್ಲಪ್ಪ, ಅಲ್ಲ ಒಂದಾದರೆ ಏನೋ ನೋಡ್ಕೋಬೋದಪ್ಪ. ನಮ್ಮ ಹಸುಗಳ ಜೊತೆ ಬರುತ್ತೆ ಅಂತಾನ. 5 ಹಸುಗಳು ಯಾರು ಕಾಯ್ತಾರಪ್ಪ? ಹಾಲೂ ಕರೆದು ನಿನ್ನ ಹೆಸರಿಗೇನೆ ಹಾಕಿದ್ದೀನಿ. ಅದಕ್ಕೆ ನೀನು ನನಗೆ ಕೂಲಿ ಕೊಡಬೇಕು. ಕೊಡೋಣ ಹೇಳು ಹನುಮಂತ. ಅದ್ಯಾಕೆ ಹಂಗಾಡ್ತಾ ಇದ್ಯಾ? ಕಷ್ಟದಾಗೆ ಆದ್ರೆ ನಾವು ನಿಮ್ಗೆ ಯಾವಾಗನ ಹಾಕ್ತೀವಿ. ನಿನಗೆ ನಾನು ಸನಕ್ಕಿಲ್ಲ ಅಂದ್ರೆ ನಮ್ಮ ಸಿದ್ಧಾನೆ ನೋಡ್ಕೊಂತಾನೆ ಹೇಳು. ಏನೋ 1-2 ದಿವಸ ನೋಡ್ತೀನಿ, 1 ವಾರ. ಅಯ್ಯೋ ಇಲ್ಲ ಕಣ ಅಜ್ಜಿ, ನನ್ನ ಕೈಲಾಗಲ್ಲಪ್ಪ. ಆ 5 ಹಸುಗಳು, ನಮ್ಮ ಒಂದು 2 ಹಸುಗಳು ನಮ್ಮ ಕೈಲಾಗಲ್ಲ. ಇವತ್ತು ನನ್ನ ಹೆಸ್ಲು ಕಾದಿದ್ಕೆ ಸುಸ್ತಾದಂಗೆ ಆಯ್ತಾ ಹಸುಗಳ್ನ. ಅಲ್ಲಿ ಇಲ್ಲಿ ಒಂತಾಗೆಲ್ಲೂ ಮೇಯೋದು ಇಲ್ಲ, ಸುಮ್ಮನೆ ಹೋಗ್ತವೆ. ಬೇಡಪ್ಪ. ಆಯ್ತು ಬಿಡೋಣ, ಹೆಂಗೋ 2 ದಿವಸ ಆದರೂ ನೋಡ್ಕೊಂಡಿದ್ಯಲ್ಲ, ಆ ದೇವ್ರು ನಿನಗೆ ಒಳ್ಳೇದು ಮಾಡಲಿ. ನಮ್ಮ ಹಸುಗಳು ಚೆನ್ನಾಗಿದಾವ? ಏನೂ ತೊಂದರೆ ಆಗಿಲ್ಲ ತಾನೇ ಹಸುಗಳಿಗೆ? ಅಯ್ಯೋ ಅವಾಗ ತೊಂದರೆ ಆದರೆ ಆಗಲಿ ಬಿಡು. ಮೊದಲು ನಿನ್ನ ಕಾಲು ಸರಿ ಮಾಡ್ಕೊಂಬಂದು ನೋಡೋ ಸಿದ್ಧ. ಹಸುಗಳ್ದು ಯಾಕೆ ಚಿಂತೆ ಮಾಡ್ತೀಯ? ಕಾಲು ಸರಿ ಮಾಡ್ಕೆ, ಅವಾಗ ಅವನ್ನ ಚೆನ್ನಾಗಿ ನೋಡ್ಕೊಂಬಂತೆ. ಅಯ್ಯೋ ಅಣ್ಣ, ಅವನ್ನ ನಾನು ಬರೀ ಹಸುಗಳಂತ ನೋಡ್ಕೊಂತಿಲ್ಲ. ನಮ್ಮ ಮನೆ ದೇವ್ರಿದ್ದಂಗೆ ಅವು. ನಮ್ಮ ದುಡಿಮೆನೇ ಅದು. ನಾವು ಇವತ್ತು ಚೆನ್ನಾಗಿದ್ದೀವಿ ಅಂದರೆ ಅವೇ ಕಾರಣ. ಅಂಥ ಹಸುಗಳಿಗೆ ಏನೂ ತೊಂದರೆ ಆಗಬಾರ್ದು ಅಂತ ಕೇಳಿದ್ದು ಅಷ್ಟೇ. ಆಯಿತು ಬಿಡೋಣ, ನಾನು ನನ್ನ ಹೆಂಡ್ತಿಗೆ ಹೇಳ್ತೀನಿ, ಹೊಡ್ಕೊಂಬತ್ತಾಳೆ. ನಾಳೆದಿಂದನ ಏನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕಾಗುತ್ತೆ. ಹೋಗು ನೀನು. ಅಣ್ಣ, ಹಸುಗಳು ನಿಮ್ಮನೆ ಹತ್ರ ಇದ್ದಾವ? ನಮ್ಮಂತಾಗ ಇದ್ದಾವೆ, ಬಂದು ಹೊಡ್ಕೊಂಬ. ನಮಗೂ ಸಾಕಾಗೈತಮ್ಮ, ಅವನ್ನ ನೋಡ್ಕೊಂಬಕ್ಕಾಗಲ್ಲ. ಸರಿ ಅಣ್ಣ, ನಾನು ಹೊಡ್ಕೊಂಬತ್ತೀನಿ, ನೀವು ನಡೀರಿ. ಸರಿಯಪ್ಪ ಸಿದ್ಧ, ಬರ್ತೀನಿ. ಅಜ್ಜಿ ಬರ್ತೀನಿ. ದಿನಿ ಇವಾಗ ಹಸುಗಳು ಉಪವಾಸ ಬೀಳ್ತವೆ, ಏನು ಮಾಡೋದು? ನಾಳಿಕೆ ಯಾರು ಹೊಡ್ಕೊಂಡು ಹೋಗ್ತಾರೆ? ಯಾರು ಹೊಡ್ಕೊಂಡು ಹೋಗ್ತಾರಂದ್ರೆ ನಾನೇ ಹೊಡ್ಕೊಂಡು ಹೋಗ್ತೀನಿ ಬಿಡ್ರಿ. ಯಾಕೆ ಚಿಂತೆ ಮಾಡ್ತೀರಾ? ನಾನೇ ಇದ್ದೀನಲ್ಲ. ನಿಮಗೆ ಇವಾಗ ಕಷ್ಟ ಐತೆ ಅಂದ್ರೆ ನಾನು ನಿಮ್ಮ ಕಷ್ಟಕ್ಕೆ ಆಗ್ಬೇಕು ತಾನೆ. ನಾನೇ ಹೊಡ್ಕೊಂಡು ಹೋಗ್ತೀನಿ. ಹೆಂಗೋ ಅವಗಳಿಗೆ ಹಗ್ಗ ಇಕ್ಕಿ ಹಿಡ್ಕೊಂಡು ಮೇಯಿಸ್ತೀನಿ ಬಿಡಿ. ನಮ್ದೇ ಹೊಲ ಐತಲ್ಲ, ಅಲ್ಲಿಗೆ ಹೊಡ್ಕೊಂಡು ಹೋಗ್ತೀನಿ. ಅಯ್ಯೋ ಬೇಡ ನಂದಿನಿ, ಅವ್ನು ಹಿಡ್ಕೊಂಡು ಹೋಗೋಕ್ಕಾಗಲ್ಲ. 5 ಹಸುಗಳು ಹೋಗ್ತಿರ್ತವೆ. ನಿನ್ನ ಕೈಲಿ ಆಗಲ್ಲ ನಂದಿನಿ. ಯಾರಿಗಾದ್ರೂ ಹೇಳ್ಬೇಕು, ಯಾರಿಗಾದ್ರೂ ಒಬ್ರಿಗೆ ದುಡ್ಡು ಕೊಟ್ಟು 1 ವಾರ ನೋಡ್ಕೊಳ್ರಿ ಅಂತ ಹೇಳ್ಬೇಕು, ದಿನ ಕೂಲಿ ಅಂತೇನೆ. ಅಯ್ಯೋ ಯಾರು ಕೂಲಿ ಬರಲ್ಲ ಇವಾಗ, ಸುಮ್ಮನಿರ್ರಿ. ದನ ಕಾಯಕಂದ್ರೆ ಯಾರು ಬರಲ್ಲ ಅಂತಾರೆ. ನಾನೆಲ್ಲ ಹೋಗ್ತೀನಿ ಬಿಡಿ. ಏನ್ ಪರವಾಗಿಲ್ಲ ಕಣೆ ನಂದಿನಿ, ಹಂಗೆ ಮಾಡು. ಬೇರೆ ಯಾರು ಬರಲ್ಲ ನಮ್ಮ ಕಷ್ಟಕ್ಕೆ. ಸಿದ್ಧಾ ಏನಾಗಲ್ಲ, ಸುಮ್ಮನಿರು. ಅವಳೆ ಕಾಯ್ತಾಳಂತೆ. ಹೆಂಗೋ ಅತ್ಲಾಗೆ ಯಾರನ್ನ ಜೊತೆಗೆ ಹೋಗಮ್ಮ ನಂದಿನಿ. ಇನ್ನೊಬ್ರು ಯಾರಾದ್ರೂ ಹೊಡ್ಕೊಂಡು ಹೋಗ್ತಾರಲ್ಲ ಹಸ್ಗಳ್ಗ, ನೀನು ಅವ್ರ ಜೊತೆಗೆ ಹೋಗು. ಸರಿ ಅಜ್ಜಿ, ಆಯ್ತು. ಈಗ ಹೋಗಿ ಹಸ್ಗಳ್ನ ಹೊಡ್ಕೊ ಬರ್ತೀನಿ. ಆಯ್ತು, ಹೋಗ್ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.